Audio Jungle. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಯಾನಾ ಟೈಮ್ಸ್. ವೆಲ್ಕಮ್ ಬ್ಯಾಕ್ ಗೈಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಆಲೂಗಡ್ಡೆ ಮಸಾಲೆ ಸಾಂಬಾರು. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ. ಇಲ್ಲಿ ಏನು ಬೇಕು ಅದಕ್ಕೆ ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕಡಲೆಪಪ್ಪು, ಕೊಬ್ಬರಿ, ಟೊಮೊಟೊ, ಚಕ್ಕೆ, ಲವಂಗ, ಸೋಂಪು ಸ್ವಲ್ಪ. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ನೋಡಿ, ನೆಕ್ಸ್ಟ್ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿ ನಾವು ಕಟ್ ಮಾಡ್ಕೊಂಡಿದ್ರಲ್ಲ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಇವೆರಡೂ ಹಾಕ್ಕೊಬೇಕು. ಸ್ವಲ್ಪ ಜನ ಹಸಿದು ಹಂಗೆ ಹಾಕ್ಕೊತಾರೆ ಮಿಕ್ಸಿಗೆ. ಇಲ್ಲಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅವೆಲ್ಲ ರೋಸ್ಟ್ ಆದಮೇಲೆ ಚಕ್ಕೆ, ಲವಂಗ, ಕಡಲೆಪಪ್ಪು ಇವೆಲ್ಲ ಹಾಕ್ಕೊಬೇಕು. ನಾವಾಗೆ ತೋರಿಸಲ್ಲ, ಚಕ್ಕೆ, ಲವಂಗ, ಸೋಂಪು, ಕಡಲೆಪಪ್ಪು ಇಷ್ಟು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತಲ್ಲ, ಸೊ ಅಲ್ಲಿ ಸರೋಗುತ್ತೆ. ನೆಕ್ಸ್ಟು ಅದನ್ನು ಆರಕ್ಕೆ ಬಿಡಿ. ಸ್ವಲ್ಪ ತಣ್ಣಕ್ಕಾಗಬೇಕದು, ಮಿಕ್ಸಿಗೆ ಹಾಕ್ಕೊಬೇಕು. ಅಷ್ಟೊತ್ತು ನಾವಿಲ್ಲಿ ಕೊಬ್ಬರಿ ಹಾಕ್ಕೊಂಡು ಇದು ತಣ್ಣಕ್ಕಾದ್ಮೇಲೆ ಇದ್ರ ಕೊಬ್ಬರಿ, ಅದ್ರ ಜೊತೆ ಕೊಬ್ಬರಿ ತೋರಿಸಲ್ಲ ಅವಾಗೆ ಕೊಬ್ಬರಿ ಹಾಕ್ಕೊಂಡು ಇದನ್ನ ಮತ್ತು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನಾವು ಫಸ್ಟ್ ಆವಾಗಲೇ ರೋಸ್ಟ್ ಮಾಡ್ಕೊಂಡ್ರಲ್ಲ ಅದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಧನಿಯಾ ಪೌಡರ್ 1 ಸ್ಪೂನು, ಖಾರದ ಪುಡಿ ಸ್ವಲ್ಪ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅಷ್ಟೇ. ಇದನ್ನು ಅದು ಬಂದು ನಮಗೆ ಗ್ರೇವಿಗೆ ಅದನ್ನ ರುಬ್ಬ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಒಗ್ಗರಣೆಗೆ ನಾನು ಫಸ್ಟೇ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ನೀವು ಬೇಕು ಅಂದರೆ ಆಮೇಲೆ ಹಾಕ್ಕೊಬೋದು. ನಾನು ಇಲ್ಲಿ ಫಸ್ಟೇ ಹಾಕ್ಕೊತೀನಿ. ಏನು ಒಗ್ಗರಣೆಗೆ ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಅಷ್ಟೇ. ಅದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಖಾರ ಗ್ರೇವಿಗೆ ಅದು ಹಾಕಿ ಮಿಕ್ಸ್ ಮಾಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ನೀರು ಗಟ್ಟಿ ಐತಾ ತೆಳು ಐತಾ ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀರು ಹಾಕ್ಕೊಳ್ಳಿ. ಯಾವ ಥರ ಬೇಕು ಅಂದರೆ ಆ ಥರ ಹಾಕ್ಕೊಬೇಕು. ಗಟ್ಟಿ ಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ, ಸ್ವಲ್ಪ ತೆಳು ಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಈ ಪ್ರಮಾಣ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಇಲ್ಲಿ ಕುದಿಯೋಕ್ಕೆ ಚೆನ್ನಾಗಿ ಕುದಿಬೇಕು. ಅದು ಕುದೀತಾ ಇದ್ದಂಗೆ ಆಲೂಗಡ್ಡೆ ಪಕ್ಕದಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ನಾನು. ಆಲೂಗಡ್ಡೆನ ಈ ಥರ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಇದರಲ್ಲಿ ಹಾಕಬೇಕು. ನೀವು ಫುಲ್ಲು ಸ್ಮ್ಯಾಶ್ ಮಾಡಿ ಹಾಕ್ಬಿಡ್ರಿ ಆಲೂಗಡ್ಡೆನ. ಯಾಕಂದರೆ ಆಲೂಗಡ್ಡೆ ಸಾಂಬಾರು ಮಾಡ್ತಾರದಲ್ಲ, ನಮಗೆ ದಪ್ಪಕ್ಕೆ ಹಾಕ್ಕೊಬೇಕು. ನಾವು ತಿನ್ನೋವಾಗ ನಮಗೆ ಆಲೂಗಡ್ಡೆ ಸಿಗಬೇಕಲ್ಲ. ನುಣ್ಣಗೆ ಮಾಡಿದ್ರೆ ಆ ಸಾಂಬಾರಲ್ಲೇ ಅದು ನುಣ್ಣಕ್ಕೆ ಹೋಗುತ್ತೆ. ಸೊ ಅದಕ್ಕೆ ದಪ್ಪನೇ ಹಾಕ್ಕೊಳ್ಳಿ. ನೋಡಿ, ಈ ಥರ ನಾನು ಹಾಕಿದ್ನಲ್ಲ ಹಿಂಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಬೇಯಿಸಿಟ್ಕೊಂಡು ಹಾಕ್ಕೊಳ್ಳಿ, ಬೇಗನೂ ಹೋಗುತ್ತೆ. ನೋಡಿ, ಅದು ಹಾಕಿದ್ಮೇಲೆ ಸಾಂಬಾರು ಎಷ್ಟು ಬಂದಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಿಂಪಲ್ಲಾಗಿ ನೀವು ಮಾಡ್ಕೊಬೋದು ಮನೆಯಲ್ಲಿ ಏನಿದು ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇರೆದು ಏನೇನೋ ಹಾಕಿ ಮಾಡೋಷ್ಟೇನಿಲ್ಲ. ಇದೇ ಸಾಂಬಾರಿಗೆ ಎಗ್ ಹಾಕ್ಕೊಂಡ್ರೆ ಎಗ್ ಸಾಂಬಾರು ಆಗುತ್ತೆ. ಇಷ್ಟೇ ಸಿಂಪಲ್ಲಾಗಿ. ಅದು ಬೇಕಾದರೆ ಒಂದಿನ ನೋಡಿಸಿ. ನಿಮ್ಗೇನ ಯಾವುದನ್ನ ರೆಸಿಪಿ ಬೇಕು ಅಂದರೆ ನಂಗೆ ಕಾಮೆಂಟ್ ಮಾಡಿ ಪ್ಲೀಸ್. ನಾನು ಮಾಡಿ ತೋರಿಸ್ತೀನಿ, ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ನಾನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತುಂಬ ಜನ ನೋಡ್ತಾ ಇದ್ದೀನಿ ನನ್ನ ವೀಡಿಯೋಸ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ ಎಲ್ಲ ಸ್ಕಿಪ್ ಮಾಡ್ದಿರಾ ಬೇರೆ ವೀಡಿಯೋಸ್ ನೋಡಿ ವಿಸಿಟ್ ಮಾಡಿ. ನನಗೆ ಎಲ್ಲ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ. ಮತ್ತೆ ಸಿಗೋಣ ಒಂದು ಒಳ್ಳೆ ವೀಡಿಯೋಯಿಂದ. ಥ್ಯಾಂಕ್ ಯು.